ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಪಾಕಿಸ್ತಾನ್ ಬಗ್ಗೆ ಹೇಳಿದ್ರೆ, ಹ್ಮ್. ಸ್ಟಾರ್ಟಿಂಗಲ್ಲಿ ಒಂದೆಲ್ಲೋ ಕೇಳ್ಪಟ್ರು ಏನಂತೆ, ಇರಾನ್ ಇಂಡಿಯಾದು ಮಧ್ಯಸ್ಥಿಕೆ ತಗೋಬೇಕು ಅಂತ ಕೇಳ್ತಿದ್ದಾರೆ ಅಂತ. ಬಟ್ ಇಂಡಿಯಾ ಅಷ್ಟು ಅಂದ್ರೆ ಅಪ್‌ಫ್ರಂಟ್ ಆಗಿ ಬಂದು ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಮಾತಾಡ್ತಾನೂ ಇರಲಿಲ್ಲ. ಏನಕ್ಕೆ ಹ್ಮ್. ಅಂದ್ರೆ ವಾರ್ ಶುರು ಆದ್ಮೇಲೆ ಏನು ಅಷ್ಟು ಮಾತಾಡದೇ ಇರಲಿಲ್ಲ. ಯಾಕೆ ಇಂಡಿಯಾ ಈ ನ್ಯೂಟ್ರಲ್ ಒಂದು ಇದನ್ನ ತಗೊಂತಿದೆ? ಅಫ್‌ಕೋರ್ಸ್ ಎಲ್ಲರೂ ಫ್ರೆಂಡ್ಸೇ. ಬಟ್ ಆದ್ರೂನು ಈಗ ಪಾಕಿಸ್ತಾನ್ ಇದರಿಂದ ಅಡ್ವಾಂಟೇಜಸ್ ಏನು? ಅಂದ್ರೆ ಅವ್ರು ಇವಾಗ ಏನೋ ಮೀಡಿಯೇಷನ್ ನೆಗೋಶಿಯೇಟ್ ಮಾಡ್ತಾ ಇದ್ದಾರೆ. ಮಾಡ್ತಿರೋದ್ರಿಂದ ಅವ್ರಿಗೆ ಅಡ್ವಾಂಟೇಜ್ ಏನು? ನಮ್ಗೆ ಏನೇನು ಲಾಸಸ್ ಆಗ್ತಾ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಈಗ ಪಾಕಿಸ್ತಾನ್ ಹೆಂಗೆ ಅಂತಂದ್ರೆ ಇಟ್ಸ್ ಎ ಡೆಮೋಕ್ರಸಿ ಅಂತ ಹೇಳ್ಕೊಂತಾರೆ. ಬಟ್ ಇಟ್ಸ್ ಎ ಡೀಪ್ ಮಿಲಿಟರಿ ಸ್ಟೇಟ್ ಅದು. ಕರೆಕ್ಟ್. ಡೀಪ್ ಸ್ಟೇಟ್ ಅಂತ ಇದೆ, ಕಂಟ್ರೋಲ್ಡ್ ಬೈ ಮಿಲಿಟರಿಯಲ್ಲಿ. ಅಲ್ಲಿ ಮಿಲಿಟರಿ ಕಮಾಂಡರ್ಸ್, ಮಿಲಿಟರಿ ಜನರಲ್ಸ್ ಹೆಂಗೆ ಅಂತಂದ್ರೆ ದೇ ಹ್ಯಾವ್ ಕ್ಲೋಸ್ ಟೈಸ್ ವಿತ್ ವೆಸ್ಟರ್ನ್ ಪವರ್ಸ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್. ಅದು US ಆಗಿರ್ಬೋದು, UK ಆಗಿರ್ಬೋದು. ಬಿಕಾಸ್ ಅಲ್ಲಿ ಎಜುಕೇಟ್ ಆದರು, ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಎಕ್ಸೈಲು ಅಥವಾ ಏನಂತೀರಿ, ಇಲ್ಲಿಂದ ಹೋದಾಗ ಅಲ್ಲಿ ಇರ್ತಾ ಇದ್ರು. ಮೈಗ್ರೇಷನ್ ಒಂದು ರೆಫ್ಯೂಜು, ಮತ್ತೆ ಆಮೇಲೆ ಇಲ್ಲಿ ಎಕ್ಸೈಲ್ ಮಾಡಿದ್ರು ಅಲ್ಲಿ ಹೋಗ್ತಿದ್ರು. ರೈಟ್. ಸೊ ದೇ ಬಿಲ್ಟ್ ದಿಸ್ ಗುಡ್ ರ್ಯಾಪೋ ಅಂತ ಹೇಳ್ತೀರಿ, ನೆಟ್ವರ್ಕ್ ಅಂತೀರಿ, ಪೊಲಿಟಿಕಲ್ ಕ್ಯಾಪಿಟಲ್ ರಿಲೇಷನ್ಸ್ನ ಬಿಲ್ಡ್ ಮಾಡಿದ್ರು. ಇವಾಗ ಡಿಫೆನ್ಸ್ ಸೆಕ್ರೆಟರಿಗೆ ಇಟ್ ಈಸ್ ಈಸಿ ಟು ಡೈರೆಕ್ಟ್ಲಿ ನೆಗೋಷಿಯೇಟ್ ವಿತ್ ಎ ಜನರಲ್. ಈಗ ನಾವು ಡಿಪ್ಲೊಮ್ಯಾಟಿಕ್ ಚಾನಲ್ ಹೋಗ್ಬೇಕಂತಂದರೆ ನಮ್ಮ ಫಾರಿನ್ ಸೆಕ್ರೆಟರಿ ಅಂತೆ, ಅವ್ರ ಜೊತೆ ಎಷ್ಟೊಂದು ಜನ ಇಂಡಿಯನ್ ಫಾರಿನ್ ಸರ್ವಿಸ್ ಆಫೀಸರ್ಸು, ಇವರೆಲ್ಲ ಹೋಗಿ ಅದನ್ನು ಆ ಕಡೆ ಈ ಕಡೆ ಎಳೆದಾಡಿ ಇಟ್ ಡಿಲೇಸ್ ದಿ ಹೋಲ್ ಪ್ರಾಸೆಸ್. ಸೊ ಆಮೇಲೆ ಪಾಕಿಸ್ತಾನ್ ಇನ್ನೊಂದೇನು ಇಟ್ ಶೇರ್ಸ್ ಕಾಮನ್ ಬೌಂಡ್ರಿ ವಿತ್ ಇರಾನ್ ಮುಂಚೆಯಿಂದನು. ಸೊ ಇರಾನ್ಗೆ ಪಾಕಿಸ್ತಾನ್ ಜೊತೆ ಅಂದರೆ ಆ್ಯಸ್ ಎ ನ್ಯೂಟ್ರಲ್ ವೆನ್ಯೂ ಇದನ್ನ ಮಾಡೋದಕ್ಕೆ ಈಸಿ, ಬಿಕಾಸ್ ಅವ್ರ ಮಿಲಿಟರಿ ಎಕ್ಸ್ಚೇಂಜಸ್ ಇದೆ. ಬಟ್ ರಿಲೇಷನ್ಶಿಪ್ ಯಾವತ್ತೂ ಚೆನ್ನಾಗಿಲ್ಲ ಅವರಿಬ್ಬರದ್ದು. ಇದು ಶಿಯಾ ಕಂಟ್ರಿ, ಡಾಮಿನೆಂಟ್ಲಿ ಸುನ್ನಿ ಕಂಟ್ರಿ. ಮಧ್ಯದಲ್ಲಿ ನಾವು ದುರಂಧರ್ ಮೂವಿನಲ್ಲಿ ನೋಡಿದ್ವಲ್ಲ, ಆ ಒಂದು ಬಲೂಚಿಸ್ತಾನು ಬರ್ತದೆ, ಎಷ್ಟೊಂದು ಇಶ್ಯೂ ಇತ್ತು. ಬಟ್ ಪಾಕಿಸ್ತಾನ್ ಹೆಂಗೆ ಅಂತಂದ್ರೆ ಇಟ್ಸ್ ಕೈಂಡ್ ಆಫ್ ನ್ಯೂಟ್ರಲ್. ಅಂದರೆ ನಮ್ಮ ಇಂಡಿಯಾ ಹೆಂಗಿದೆ ಅಂತಂದ್ರೆ ಇಂಡಿಯಾ ಹ್ಯಾಸ್ ಅ ಡೀಪ್ ಟೈಸ್ ವಿತ್ ಇಸ್ರೇಲ್. ಇಸ್ರೇಲ್ ಇಂಡಿಯಾ ವೆರಿ ನ್ಯಾಚುರಲ್ ಪಾರ್ಟ್ನರ್ಸ್ ಥರ ಇದೀವಿ ನಾವು ಮುಂಚೆಯಿಂದನು. ಈಗ ಇಂಡಿಯಾ ಹೆಂಗೆ ಅಂತಂದ್ರೆ ನ್ಯೂಟ್ರಲ್ ಸ್ಟಾನ್ಸ್ ಮೇಂಟೈನ್ ಮಾಡಬೇಕು. ಈಗ ನಾನು ಎಂಟ್ರ್ ಆದೆ ಅಂತಂದರೆ ರೈಟ್, ಇಸ್ರೇಲ್ ಮೈಟ್ ನಾಟ್ ಲೈಕ್ ಇಟ್. ನೆಗೋಷಿಯೇಷನ್ ಏನಾದರೂ ಆಗ್ಬೋದಲ್ಲ, ಇಟ್ ಮೇ ಗೋ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ಇಸ್ರೇಲ್. ಈಗ ಡಾಮಿನೆಂಟ್ ಆಗಿ US ಆ್ಯಂಡ್ ಇರಾನ್ ಮಧ್ಯೆ ನೆಗೋಷಿಯೇಟ್ ನಡೀತಾ ಇರೋದು, ದೋ ಇಸ್ರೇಲ್ ಇಸ್ ದೇರ್. ಈಗ ನಾವು ಎಂಟ್ರಿ ಆದಿ ಅಂತಂದ್ರೆ ವಿ ಡೋಂಟ್ ನೋ ಹೌ ಇಸ್ರೇಲ್ ಮೈಟ್ ರಿಯಾಕ್ಟ್ ಆರ್ ಟ್ರೀಟ್. ಬಿಕಾಸ್ ಇಟ್ಸ್ ಎ ವೆರಿ ನ್ಯಾಚುರಲ್ ಪಾರ್ಟ್ನರ್. ನಮ್ದು ಇನ್ನೊಂದು ಕ್ವಶನ್ ಲೈಕ್ ನೀವು ಕೇಳಿದ್ರಿ ಅನ್ಸುತ್ತೆ, ಕೇಳಬೇಕು ಆಗುತ್ತೆ ಅನ್ಸುತ್ತೆ, ಕೇಳ್ತೀರಿ ಅನ್ಸುತ್ತೆ. ಕ್ಲೋಸೆಸ್ಟ್ ಅಲೈ ಅಂತಂದರೆ ಇಸ್ರೇಲು, ಫ್ರಾನ್ಸು, US, ಇಂಡಿಯಾ ಬಿಲ್ಡ್ ಮಾಡಿರೋಂಥದ್ದು. ಸೊ ದಟ್ ವಿ ಡೋಂಟ್ ವಾಂಟ್ ಟು ಡ್ಯಾಮೇಜ್ ಅಂತಂದು. ಬಟ್ ಕೆಲವೊಬ್ರಿಗೆ ಅನ್ನಿಸ್ಬೋದು ನಾವು ಹೋಗಿ ಮಾಡಬೇಕಿತ್ತು ಅಂತ. ವಿ ಆರ್ ಎ ವೆರಿ ಬಿಗ್ ಕಂಟ್ರಿ, 1.4 ಬಿಲಿಯನ್ ಪೀಪಲ್ ಇರೋಂಥದ್ದು. ಆಯಿಲ್, ಮೋರ್ ದೆನ್ ಆಯಿಲ್, LPG ಏನಿದೆಯಲ್ಲ, ಇಟ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ಅವರ್ ಕಂಟ್ರಿ. ಯಾರಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್ ಕ್ಯೂ ಮಾಡ್ತಿರೋದು, ಕರ್ನಾಟಕನೂ ಬೈತಾರೆ, ಡೆಲ್ಲಿನೂ ಬೈತಾ ಇದ್ದಾರೆ ಗವರ್ಮೆಂಟ್ಸ್ನ. ನಮಗೆ ಆ್ಯಸ್ ಎ ಕಂಟ್ರಿ, ಆ್ಯಸ್ ಎ ರೆಸ್ಪಾನ್ಸಿಬಲ್ ಡೆಮೋಕ್ರಸಿ, ವಿ ಆರ್ ಅಕೌಂಟಬಲ್ ಟು ದ ಪೀಪಲ್ ಫಸ್ಟ್. ನಮ್ಮ ಇಂಟ್ರೆಸ್ಟ್ನ ಕಾಪಾಡ್ಕೋಬೇಕು. ಸೊ ನಮ್ಮ ಎನರ್ಜಿ ಇಸ್ ಫೋಕಸ್ಡ್ ಇಯರ್. ಲಾಂಗ್ ಟರ್ಮಲ್ಲಿ ಪಾಕಿಸ್ತಾನಿಗೆ ಇವಾಗ ಅನ್ನಿಸ್ಬೋದು, ಪಾಕಿಸ್ತಾನ್ ಈಸ್ ಗೆಟಿಂಗ್ ಎ ಬಿಗ್ ಹೆಡ್ಲೈನ್ಸ್. ಮೀಡಿಯೇಟ್ ಮಾಡಿದ್ವಿ, ಸೀಸ್ ಫೈರ್ ತೊಗೊಂಬಂದ್ವಿ, ರೀಸೆಂಟಾಗಿ ದೇ ವರ್ ಏಬಲ್ ಟು ಎನ್ಫೋರ್ಸ್ ಸೀಸ್ ಫೈರ್. ಸೆಕೆಂಡ್ ಈಗ ಇವ್ರು ಹೋಗಿದ್ದಾರೆ, ಏನೋ ಆಸಿಫ್ ಮುನೀರ್ ಅಲ್ಲಿ ಹೋಗಿ ಮತ್ತೆ ಮಾತುಕತೆಗೇನೋ. ಅದು ಸೆಕೆಂಡ್ ರೌಂಡ್ ಆಫ್ ಅದು ನಡೀತಾ ಇದೆ. ಇಲ್ಲಿ ವಿ ಬ್ರೋಕರ್ಡ್ ದಿ ಪೀಸ್ ಟ್ರೀಟಿ ಅಂತಂದು ಹಿಸ್ಟ್ರಿ ಬುಕ್ಕಲ್ಲಿ ಹೋಗ್ಬೋದು ಅದು ಅಷ್ಟೇ. ಬಟ್ ಪಾಕಿಸ್ತಾನಕ್ಕೆ ಗೇನ್ ಏನು ಬಿಗ್ ಏನಿಲ್ಲ, ಎಕನಾಮಿಕಲಿ ಬಿಗ್ ಏನ್ ನಾಟ್ ಮಚ್. ಬಟ್ ಇಂಡಿಯಾ ಏನಾಗ್ತದೆ ಲಾಂಗ್ ಟರ್ಮಲ್ಲಿ ನೋಡ್ಕೊಂಡ್ರೆ, ಇಫ್ ವಿ ಅಡ್ರೆಸ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದಿಸ್ ವಾರ್, ನಮ್ಮಲ್ಲಿ ರೆಸಿಲಿಯನ್ಸ್ ಇರುತ್ತೆ. ರೈಟ್, ಈ ಥರ ಶಾಕ್ಸ್ ಬಂದಾಗ ಹೆಂಗೆ ತಡಿಬೇಕು ಫ್ಯೂಚರಲ್ಲಿ. ಸೊ ವಿ ಬಿಲ್ಡ್ ದಟ್ ರೆಸಿಲಿಯನ್ಸ್, ವಿ ಬಿಲ್ಡ್ ಮೆಥಡ್ಸ್. ಈಗ ಕೋವಿಡ್ ಮತ್ತೆ ಬಂತಂದ್ರೆ ವಿಲ್ ರಿಕವರ್ ಫಾಸ್ಟ್ ಮಾಡ್ತೀವಿ. ಇಂಥ ಅನ್ಸರ್ಟನ್ ವಾರ್ ಇದ್ದಾಗ ನಾವೇನು ಆತ್ಮನಿರ್ಭರ್, ಸೆಲ್ಫ್ ರಿಲಯನ್ಸ್ ಅಂತೀವಲ್ಲ, ಸೊ ವಿ ಆರ್ ಫೋಕಸಿಂಗ್ ಮೋರ್ ಆನ್ ದಟ್. ಇಂಟರ್ನ್ಯಾಷನಲ್ ಹೆಡ್ಲೈನ್ಸ್ ಬರ್ದೇ ಇರ್ಬೋದು, ಬಟ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಿದೆ ಇಂಡಿಯಾಗೆ. ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಹೇಳ್ತೀವಿ ನಾವು ಇಂಡಿಯಾನ. ಇಲ್ಲಿ ಇನ್ ದಿ ಇಂಡಿಯನ್ ಓಷನ್ ರೀಜನ್ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಅಂತ ಇತ್ತು. ಬಟ್ ಆ ಇಮೇಜ್ ಇವಾಗ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಅದೇ ಇಫ್ ಯು ಕೇರ್ ಮೋರ್ ಅಬೌಟ್ ಹಿಸ್ಟ್ರಿನಲ್ಲಿ ನಮ್ದು ಲೆಗಸಿ ಹೆಂಗಿರ್ತದೆ, ದೆನ್ ಪಾಕಿಸ್ತಾನ್ ಆಸ್ ಎ ಅಪ್ಪರ್ ಹ್ಯಾಂಡ್. ಬಟ್ ಫ್ಯೂಚರಲ್ಲಿ ನಮ್ಮ ಎಕಾನಮಿ
ನಮ್ಮ ಪೀಪಲ್ಸ್ದು ಏನು ಒಂದು ಲೈವ್ಸ್ ಇದೆ. ಓಕೆ. ಆಗಿನ್ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಇನ್ ದಟ್ ರೀಜನ್, ಓಕೆ. ಹೌದು. ರೈಟ್. ಇವನ್ ದಟ್ ಈಸ್ ಆಲ್ಸೋ ಎ ಪ್ರಯಾರಿಟಿ. ಹ್ಮ್. ಆಮೇಲೆ ಈಗ ದ ಮೇಜರ್ ಬಿಲ್ ಈಸ್ ಹ್ಯಾಪನಿಂಗ್ ನೌ. ಹ್ಮ್. ವಿಮೆನ್ ರಿಸರ್ವೇಶನ್ ಇದೆ, ಕರೆಕ್ಟ್. ಪಾರ್ಲಿಮೆಂಟ್ ಸ್ಪೆಷಲ್ ಸೆಷನ್ ಕರೆದಿದ್ದಾರೆ, ಹ್ಮ್. 5 ಮೇಜರ್ ಸ್ಟೇಟ್ಸ್ ಅಲ್ಲಿ ಎಲೆಕ್ಷನ್ ನಡೀತಾ ಇದಾವೆ, ಹೌದು. ಹ್ಮ್. ರೈಟ್. ನಮಗೆ ಡೆಮೋಕ್ರಸಿ ಇಸ್ ಮೋರ್ ಇಂಪಾರ್ಟೆಂಟ್, ಡೆಮೋಕ್ರಸಿ ಅಂಡ್ ವೆಲ್ಫೇರ್ ಆಫ್ ಅವರ್ ಓನ್ ಪೀಪಲ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನೋ ಓಕೆ. ಲಾಜಿಕಲ್ಲಿ ಈ ತರ ಮಾಡ್ತಿರ್ಬೋದು ಅಂತ ನನ್ನ ಇಂಟರ್ಪ್ರಿಟೇಷನ್. ಓಕೆ. ಸರ್, ಕಮಿಂಗ್ ಬ್ಯಾಕ್ ಟು ದ ರೂಟ್, ಇವಾಗ ಮೇಜರ್ಲಿ ಇವೆಲ್ಲ ಕಾನ್ಫ್ಲಿಕ್ಟ್ಗಳಾಗ್ತಾ ಇರೋದು ಆ್ಯಸ್ ಪರ್ ವಾಟ್ ಹ್ಯಾವ್ ಬೀನ್ ಸೀಯಿಂಗ್ ಈಸ್ ಬಿಕಾಸ್ ಆಫ್ ದ US. ಈಗ ನ್ಯಾಟೋ ಅಂತ ತಗೊಂಡ್ರಿ, ಯುಕ್ರೇನನ್ನು ನ್ಯಾಟೋಗೆ ಇಂಡಕ್ಟ್ ಮಾಡಬೇಕು ಅಂತ USA ಇದ್ದಿದ್ದು ಇಷ್ಟು ವರ್ಷ ಯಾಕೆ ಇಂಡಕ್ಟ್ ಆಗಿರಲಿಲ್ಲ ಅಂದರೆ, ಇಷ್ಟು ಅಮೌಂಟ್ ಆಫ್ 80% ಆಫ್ ದ ವೆಪನ್ರಿ ಏನಿರಬೇಕು ಅದು ನ್ಯಾಟೋ ಸ್ಟ್ಯಾಂಡರ್ಡ್ಸಲ್ಲಿ ಇರಬೇಕು, ಕೊಡೋದು US. ಸೊ ಅದು ಫುಲ್ಫಿಲ್ ಆಗದಿರೋ ಕಾರಣ ರೀಸೆಂಟಾಗಿ ಬಂತು. ಆ್ಯಂಡ್ ರಷ್ಯಾಗೆ ಆಬ್ವಿಯಸ್ಲಿ ಏನನ್ನಿಸ್ತು, ದೇ ವಿಲ್ ಹ್ಯಾವ್ ಎನ್ ಐ ಆನ್ ಅಸ್. US ಇದರಲ್ಲಿ ಮಿಡ್ಲ್ ಈಸ್ಟಲ್ಲೂ ಇದೇ ಮಾಡಿದ್ದು. ಇಟ್ ಯುನೋ ಇರಾಕ್ ಇದ್ದಾಗ, ಸದ್ದಾಮ್ ಹುಸೇನ್ ಇದ್ದಾಗ ಇಟ್ ಡಿಡ್ 2 ಸೈಡೆಡ್. ಇವ್ರ ಜೊತೆನೂ ಇದ್ದರು, ಈ ಕಡೆ ಇರಾನ್ ಜೊತೆನೂ ಸೈಡ್ ಮಾಡಿದ್ರು. ಈ ಕಡೆ ಪಾಕಿಸ್ತಾನ ಇಂಡಿಯಾ ಅಂತ ಬಂದಾಗ ನಮ್ಮದು ಇದಾಗ್ತಿರ್ಬೇಕಾರೆ, ಉರಿ War. ಸ್ಟ್ರೈಕ್ಸ್ ಆಗ್ತಿರ್ಬೇಕಾರೆ, ವಾರ್ ಆಗ್ತಿರ್ಬೇಕಾರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಯಾಕೆ US ಈ ಥರ ಎಥಿಕ್ಸ್ ಅನ್ನೋದೇ ಜಾಸ್ತಿ ತೋರಿಸೋದಿಲ್ಲ? ಯಾಕೆ ಅವರು ಈ ಥರನೇ ಜಾಸ್ತಿ ಅಜಿಟೇಷನ್ಸ್ನ ಫ್ಯೂಲ್ ಮಾಡ್ತಾನೆ ಇರ್ತಾರೆ ಅಕ್ರಾಸ್ ದ ವರ್ಲ್ಡ್? ಸಿ, ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಏನಿದೆಯಲ್ಲ, ಇಟ್ಸ್ ಎ ಪ್ಯೂರ್ಲಿ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ. ಅದು ಹ್ಮ್. ಡೆಮೋಕ್ರಸಿ, ಓಲ್ಡೆಸ್ಟ್ ಡೆಮೋಕ್ರಸಿ ಅಂತೀವಿ. ಫಸ್ಟ್ ಡೆಮೋಕ್ರಸಿ ಬಂತು ಅಂತ ಅಲ್ಲಿ, ನಮ್ಮದು ಲಾರ್ಜೆಸ್ಟ್ ಡೆಮೋಕ್ರಸಿ ಅಂತ. ಬಟ್ ಡೆಮೋಕ್ರಸಿ ಕ್ಯಾಪಿಟಲಿಸಮ್ ಏನಿದೆಯಲ್ಲ, ಅಲ್ಲಿ ದೇ ಹ್ಯಾವ್ ಎ ಡೀಪ್ ಟೈ ಅಪ್ ಅಂತಿರೋ ಅಥವಾ ಒಂದು ನೆಟ್ವರ್ಕ್ ಅಂತಿರೋ. ಅಂದರೆ ಅಲ್ಲಿ ಯಾವಾಗಲೂ ಕ್ಯಾಪಿಟಲಿಸಮ್ ಟ್ರಯಮ್ಸ್ ಓವರ್ ಡೆಮೋಕ್ರಸಿ. ಓಕೆ. ಅಮೆರಿಕದಲ್ಲಿ ಅವರಿಗೆ ಮನಿ ಮ್ಯಾಟರ್ಸ್ ಮೋರ್ ದೆನ್ ಎನಿಥಿಂಗ್, ಅಂಡ್ ಸೂಪರ್ ಪವರ್ ಮ್ಯಾಟರ್ಸ್. ಹ್ಮ್. ಸೊ ಇಲ್ಲಿ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಅಂತ ಕ್ರಿಯೇಟ್ ಆಗೋಯ್ತು ಹ್ಮ್. ಡ್ಯೂರಿಂಗ್ ವರ್ಲ್ಡ್ ವಾರ್ ಟೈಮ್. ಇಟ್ಸ್ ಎ ವೆರಿ ಲುಕ್ರೇಟಿವ್ ಇಂಡಸ್ಟ್ರಿ ಅದು. ಹೌದು. ಈ ಮಿಲಿಟರಿ ಏನಿದೆಯಲ್ಲ ಇಂಡಸ್ಟ್ರಿ, ನೆಟ್ ಪ್ರೊವೈಡರ್ ಆಫ್ ದ ಟೆಕ್ನಾಲಜಿ ಅಥವಾ ವಾರ್ ಮೆಟೀರಿಯಲ್ಸ್ ಏನೇನಿದೆಯಲ್ಲ, ಅಮ್ಯುನೇಷನ್, ಎವ್ರಿಥಿಂಗ್. ಕರೆಕ್ಟ್. ಸೊ ದಟ್ ಈಸ್ ಮೇಜರ್ ಇಶ್ಯೂ ಅವರಿಗೆ. ಅಂದರೆ ಈಗ ದೊಡ್ಡ ವಾರ್ ಆದಾಗ ಈಗ ನೋಮ್ ಚಾಮ್ಸ್ಕಿ ಅಂತಂದು, ಐ ಥಿಂಕ್ $1 trillion ವಾರ್ ಅಂತನೂ, ಐ ಥಿಂಕ್ ಈ ರೋಟ್ ಎ ಬುಕ್, ಐ ಆಮ್ ನಾಟ್ ಶೂರ್ ಅಬೌಟ್ ದ ಎಕ್ಸಾಕ್ಟ್ ಟೈಟಲ್. ಸೊ ಈ ಕ್ರಿಟಿಸೈಸಸ್ ಆಲ್ ದಿಸ್ US ಪಾಲಿಸೀಸ್, ಲೈಕ್ ವಾರ್ ಮಾಡೋಂಥದ್ದು. ಹ್ಮ್. ಅವ್ರು ಹೇಳೋ ಪ್ರಕಾರ ದಿಸ್ ಈಸ್ ನಾಟ್ ಫಾರ್ ಆಯಿಲ್, ದಿಸ್ ಈಸ್ ನಾಟ್ ಫಾರ್ ವಾರ್ ಆನ್ ಟೆರರ್, ದಿಸ್ ಈಸ್ ನಾಟ್ ಫಾರ್ ಇನ್ಸ್ಟಾಲಿಂಗ್ ಡೆಮೋಕ್ರಸಿ, ರೆಜೀಮ್ ಚೇಂಜ್, ಅದಲ್ಲ. ಇಟ್ ಈಸ್ ಆಲ್ವೇಸ್ ಟು ಸೆಲ್ ದೇರ್ ವೆಪನ್ಸ್ ಅಂಡ್ ಬೂಸ್ಟ್ ದೇರ್ ಮಿಲಿಟರಿ ಇಂಡಸ್ಟ್ರಿ. ಸೊ ಹಂಗಾಗಿ ನಾವು ಎರಡು ಕಡೆನೂ ಚೆನ್ನಾಗಿರ್ಬೇಕಾಗ್ತದೆ. ಈ ಕಡೆನೂ ಸಪ್ಲೈ ಮಾಡಬೇಕು, ಈ ಕಡೆನೂ ಡಿಪ್ಲೊಮ್ಯಾಟಿಕಲಿ ವಿ ಹ್ಯಾವ್ ಟು ಶೋ ದಟ್. ಸೊ ಆ ಒಂದು ಅನ್ಎಥಿಕಲ್, ಹಂಗಾಗಿ ಅದೇನಾಯ್ತು, ಐ ಮೀನ್ ಒಬಾಮಾ ಬಂದಾಗ ಸ್ವಲ್ಪ ಟೋನ್ ಡೌನ್ ಆಯ್ತದು, ರೈಟ್. ಬಟ್ ನಾಟ್ ಫುಲ್ಲಿ. ಬಟ್ ಇವು ವೆನ್ ಎ ಕ್ಯಾಪಿಟಲಿಸ್ಟ್ ಹಿಮ್ಸೆಲ್ಫ್ ರೈಟ್. ಬಂದು ನೀವು ಪ್ರೆಸಿಡೆಂಟ್ ಮಾಡ್ತೀರಂತಂದಾಗ, ದ ವೆರಿ ಫಸ್ಟ್ ಮೀಟಿಂಗ್ ಈ ಹ್ಯಾಡ್ ವಾಸ್ ವಿತ್ ಆಲ್ IT giants, CEO ಆಫ್ ಆ್ಯಪಲ್, Amazon, ಅಮೆಝಾನ್, ಮೈಕ್ರೋಸಾಫ್ಟ್, ಏನಿದ್ರಲ್ಲ ಓಪನ್ AI, Correct. ಒಂದು 5 ಜನ. ಇವನ್ ಇನಾಗ್ರೇಷನ್ನಿಗೂ Correct. ಫಸ್ಟ್ ಇದ್ದಿದ್ದೇ ಅವರು, ರೈಟ್. ಸೊ ಅವರು ಅದರಲ್ಲಿ ಫಾರ್ ಎಕ್ಸಾಂಪಲ್ ಎರಿಕ್ ಶ್ಮಿಟ್ ಅನ್ಸುತ್ತೆ, ಒಂದು ಫಾರ್ಮರ್ CEO ಆಫ್ ಗೂಗಲ್. ಹ್ಮ್. ನಾವು ಹಿ ಹ್ಯಾಸ್ ಸ್ಟಾರ್ಟೆಡ್ ಇಸ್ ಓನ್ ಮಿಲಿಟರಿ ಪ್ರೊಡಕ್ಷನ್ ಕಂಪನಿ, AI ಡ್ರಿವನ್. ಯುಕ್ರೇನ್ನಲ್ಲಿ ವೈ ಯುಕ್ರೇನ್ ಈಸ್ ಏಬಲ್ ಟು ವಿತ್ಸ್ಟ್ಯಾಂಡ್ ರಷ್ಯಾ ಅಂದರೆ ಬಿಕಾಸ್ ಆಫ್ ಹಿಸ್ ಟೆಕ್ನಾಲಜಿ. ಈ ಸೆಲ್ಲಿಂಗ್ Yeah. ಆ ಥರದ್ದು ಡ್ರೋನ್ಸ್, ಆಲ್ಸೋ ಡ್ರೋನ್ ತುಂಬಾ ಯೂಸ್ ಮಾಡ್ತಿದ್ದಾರೆ, ತುಂಬಾ ಹಾ. ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತಿದ್ದಾರೆ ಮಾಡ್ತಾರೆ. ಯುಕ್ರೇನು ಅಂತ ಹೇಳ್ತಾರೆ. ಸೊ ದಟ್ ಈಸ್ ಫಾರ್ಮರ್ ಗೂಗಲ್ CEO. ಹ್ಮ್. ಈ ಥರ ಆಗಿದೆ. ಅವು ಕೋವರ್ಟ್ ಆಗಿ ನಡೀತಾ ಇರ್ತದೆ. ಮೇ ಬಿ ಮೆ ನಾಟ್ ಬಿ ವಿಸಿಬಲ್ ಆಸ್ ಎ ಬಿಗ್ ಕಂಪನಿ, ಹ್ಮ್. ರೈಟ್. ಈ ಬೋಯಿಂಗ್ ಥರ ಕಾಣಿಸ್ತಾ ಇರ್ಬೋದು, ಹ್ಮ್. ರೈಟ್, ಅಥವಾ ರೋಲ್ಸ್ ರಾಯ್ಸ್ ಥರ ಕಾಣಿಸ್ತಾ ಇರ್ಬೋದು. ಬಟ್ ಈ ಥರ ಬೂಸ್ಟ್ ಕೊಡ್ತದೆ ಹ್ಮ್. ವೆನ್ ದಿಸ್ ವಾರ್ಸ್ ಹ್ಯಾಪನ್. ಸೊ ನನ್ನ ಸಮ್ ಪೀಪಲ್ ಸೈಡ್ ಇಸ್ ಕಾನ್ಸ್ಪಿರಸಿ ಅಂತಂದು, ಬಟ್ ದೆರ್ ಇಸ್ ಎ ಟ್ರುತ್ ಟು ಇಟ್. ಅಲ್ಲ ಕಾಣಿಸುತ್ತಲ್ಲ ಸರ್, ಅಂದ್ರೆ ಈಗ ಅವ್ರಿಗಿರೋ ಫ್ಲೈಟ್ಸ್, ಅವ್ರದ್ದು ಹತ್ರ ವೆಪನ್ಸ್ ಚೈನಾಯಿಂದ ಬರುತ್ತೆ ಅಂತಂದ್ರೂ ಮ್ಯಾಕ್ಸಿಮಮ್ US ದೇ ಇದ್ದಿರೋದು.